9 ವರ್ಷ ಆಗಿದ ಮೇಲೆ ಆರ್ ಸಿ ಬಿನವರು ನಾವು ಫೈನಲ್ಗೆ ಬಂದಿದ್ದೀವಿ. ಈ ಸಾರಿ ಟೀಮ್ ಕೂಡ ಪೂರ್ತಿ ತಯಾರಿಯಾಗಿದೆ. ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಸಾರಿ ಇಂಥ ಅವಕಾಶನ ನಾವು ಬಿಡ್ಲಿಕ್ಕೆ ಹೋಗ್ಬಾರ್ದು. ಈ ಸಾರಿ ಕಪ್ನ ನಾವು ಕಿತ್ಕೋಬೇಕು. ಬರೀ ಗೆಲ್ಲೋದಲ್ಲ, ಬೇರೆ ಟೀಮ್ಗಳಿಗೆ ಗೆಲ್ಲೋದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಕ್ವಾಲಿಫೈಯರ್ ಮ್ಯಾಚು. ಯಾವ ಥರ ನಾವು ಒಂದು ಸೈಡಲ್ಲಿ ನಮ್ಮ ಟೀಮ್ನಲ್ಲಿರುವಂಥ ಬೌಲರ್ಸ್ಗಳು ಜೋಸ್ ಹಜಲ್ವುಡ್ ಟೀಮ್ಗೆ ವಾಪಸ್ ಬಂದ ಮೇಲೆ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಗಳಿಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಏನು ಗೊತ್ತಾ, ಜೋಸ್ ಹಜಲ್ವುಡ್ದು ಏನು ಹೇಳ್ತಾರೆ, ಆ ಒಂದು ವಿನ್ ಸ್ಟ್ರಿಕ್ ಸ್ಟಾರ್ಟ್ ಮಾಡಿದಾರಲ್ವಾ, ಆ ಒಂದು ಎನರ್ಜಿ, ಆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ದು ಆ ಒಂದು ಎನರ್ಜಿ ಲೆವೆಲ್ಲು ಬೇರೆ ಬೌಲರ್ಗಳಿಗೂ ಕೂಡ ಅದು ಎಫೆಕ್ಟ್ ಆಗಿದೆ. ಅದರ ರಿಸಲ್ಟಿಂದ ಸುಯಶ್ ಶರ್ಮಾದು ಗೂಗ್ಲಿ ಜಾದು ಇಂದ ಅವರು 3 ವಿಕೆಟ್ ತಗೊಂಡ್ರು. ಜೋಸ್ ಹಜಲ್ವುಡ್ ಅವ್ರದ್ದು ಫೇಸ್ ಬೌಲಿಂಗ್ ಇಂದ ಅವರು ಕೂಡ 3 ವಿಕೆಟ್ ತಗೊಂಡ್ರು. ಇವರ ಜೊತೆಗೆ ನೀವು ನೋಡಿರ್ಬೋದು ಯಶ್ ದಯಾಳ್ಗೂ 2 ವಿಕೆಟ್ ಬಂತು, ಇನ್ನು ಉಳಿದಿರೋರ್ಗೂ 1 ವಿಕೆಟ್ ಬಂತು. ಒಟ್ಟಿನಲ್ಲಿ ಈ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗೆ ಒಂಥರ ಫ್ಯೂಯಲ್ ಆಗಿದೆ. ಒಂಥರ ಫ್ಯೂಯಲ್ಗೆ ಬೆಂಕಿ ಹಚ್ಚಿಬಿಟ್ಟು ಒಂಥರ ರಾಕೆಟ್ ಲಾಂಚ್ ಮಾಡಿದಾಗೆ ಆಗಿದೆ ನಿನ್ನೆ ಮ್ಯಾಚು. ಇದರ ಜೊತೆಗೆ ಬ್ಯಾಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಬ್ಯಾಟಿಂಗ್ ಲೈನ್ ಆಫು ತುಂಬ ಅದ್ಭುತವಾಗಿದೆ. ಅದರಲ್ಲಿ ರೊಮೋರಿಯೋ ಶೆಫರ್ಡು ವರ್ಗೂ ನಿನ್ನೆ ಆ ಮ್ಯಾಚಲ್ಲಿ ಹೋಗ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಲಿವಿಂಗ್ ಸ್ಟೋನು ಮತ್ತು ಮಯಾಂಕ್ ಶರ್ಮಾ ಆಡಿದ್ರು. ಲಾಸ್ಟ್ ಮೂಮೆಂಟಲ್ಲಿ ರಜತ್ ಪಾಟಿದಾರ್ ಬಂದು ಆ ಒಂದು ಲಾಸ್ಟ್ ವಿನ್ನಿಂಗ್ 6 ನೀವು ನೋಡಿರೋದಿದ್ರಲ್ವ, ಅದು ತುಂಬ ಅದ್ಭುತವಾಗಿತ್ತು. ಒಟ್ಟಿನಲ್ಲಿ ಅವರಿಗೆ 101ಕ್ಕೆ ಆಲ್ಔಟ್ ಮಾಡಿ ಇವರು 102 ರನ್ ಹೊಡೆದ್ಬಿಟ್ಟು ನಿನ್ನೆ ಮ್ಯಾಚು ಒನ್ ಸೈಡ್ ನಲ್ಲಿ ಒಟ್ಟಿನಲ್ಲಿ ಆರ್ ಸಿ ಬಿನವರು ಗೆದ್ದಿದ್ದಾರೆ. ನಿನ್ನೆ ಮ್ಯಾಚ್ ಶುರು ಆಗಿದ್ರಿಂದ ಎಂಡ್ವರೆಗೂ ಎಲ್ಲ ಪಾಸಿಟಿವ್ ಆಗಿತ್ತು ಆರ್ ಸಿ ಬಿನವ್ರಿಗೆ. ಅದು ಹೇಗೆ ಅಂತ ಹೇಳ್ತೀರಾ, ಫಸ್ಟ್ ರಜತ್ ಪಾಟಿದಾರ್ ಆಸ್ ಎ ಕ್ಯಾಪ್ಟನ್ ಟೀಮ್ಗೆ ವಾಪಸ್ ಬಂದರು. ಜೋಸ್ ಹಜಲ್ವುಡ್ ಕೂಡ ಟೀಮ್ಗೆ ವಾಪಸ್ ಬಂದಿದ್ದಾರೆ. ಇವಾಗ ಟೀಮ್ದು ಆಲ್ ಓವರ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಇದರ ಜೊತೆಗೆ ವಿರಾಟ್ ಕೊಹ್ಲಿದು ಗ್ರೌಂಡಲ್ಲಿ ಇನ್ವಾಲ್ವ್ಮೆಂಟು ನೀವು ನೋಡಿರ್ಬೋದು, ಎಷ್ಟು ಅದ್ಭುತವಾಗಿತ್ತು. ಪ್ರತಿಯೊಬ್ಬ ಬೌಲರ್ಗಳಿಗೂ ಯಾವ ಥರ ಬೌಲ್ ಮಾಡಬೇಕು ಅಂತ ತುಂಬ ಅದ್ಭುತವಾಗಿ ಮಾರ್ಗದರ್ಶನ ಕೊಡ್ತಾ ಇದ್ರು. ಒಟ್ಟಿನಲ್ಲಿ ಇವಾಗ ಆರ್ ಸಿ ಬಿ ಆಸ್ ಎ ಟೀಮ್ ತುಂಬ ಅದ್ಭುತವಾಗಿ ಸೆಟ್ ಆಗಿದ್ದಾರೆ. ಫೈನಲ್ ಗೆಲ್ಲೋದ್ರಲ್ಲಿ ದೂಸರಾ ಮಾತೇ ಇಲ್ಲ. ಒಟ್ಟಿನಲ್ಲಿ ಈ ಸಾರಿ ಆರ್ ಸಿ ಬಿನವರು ಗೆಲ್ತಾರೆ ಅಂತ ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಈ ಮ್ಯಾಚ್ನಲ್ಲಿ ಪ್ರೂವ್ ಮಾಡಿಬಿಟ್ಟು ಅವರು ತೋರಿಸಿದ್ದಾರೆ. ಆರ್ ಸಿ ಬಿನವರು ಪಂಜಾಬ್ ಎದುರುಗಡೆ ಕ್ವಾಲಿಫೈಯರ್ 1ರಲ್ಲಿ ನಾವು ಗೆದ್ವಿ. ಈ ಮ್ಯಾಚ್ ಗೆದ್ದಿದ್ದೇ ಇನ್ನು ತುಂಬ ಜನರಿಗೆ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಬ್ರು ಇಬ್ರು ಅಲ್ಲ, ನಮ್ಮ ದೇಶದಲ್ಲಿರುವಂಥ ತುಂಬ ಜನರು ವೈರ್ಗಳಿದ್ದಾರೆ. ನೀವು ನೋಡಿರ್ಬೋದು ನಿನ್ನೆ ಮ್ಯಾಚ್ ಅವ್ರು ನೋಡುವಾಗ ಒಂದೊಂದೇ ವಿಕೆಟ್ಗಳು, ಪ್ರತಿಯೊಂದು ಓವರ್ಗೂ ಒಂದೊಂದು ವಿಕೆಟ್ ಹೋಗ್ತಾ ಇತ್ತು. 10 ಓವರಲ್ಲಿ 10 ವಿಕೆಟ್ಗಳು ಹೋಯ್ತು ಪಂಜಾಬ್ದು. ಆ ವಿಕೆಟ್ ಹೋದಾಗ ಆ ಆಪೋಸಿಟ್ ಟೀಮ್ ಅಲ್ಲ, ಆರ್ ಸಿ ಬಿನಲ್ಲಿಗೆ ಬೇರೆ CSK, ಮುಂಬೈ ಎಲ್ಲ ಟೀಮ್ನವರು ವೈರಿಗಳು. ಅವ್ರ ಮೈಂಡಲ್ಲಿ ಯಾವ ಥರ ಥಾಟ್ ಹೋಗಿರುತ್ತೆ. ಈ ಮ್ಯಾಚ್ ಗೆದ್ದ ಮೇಲೆ ಆರ್ ಸಿ ಬಿ ಫ್ಯಾನ್ಸ್ಗಳ ರಿಯಾಕ್ಷನ್ ಅವ್ರ ಕೈನಲ್ಲಿ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಅಲ್ಲರಿ, ಇದು ಬರೀ ಕ್ವಾಲಿಫೈಯರ್ ಇನ್ನು ನೀವು ಫೈನಲ್ ಮ್ಯಾಚ್ ಗೆಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಹೇಳ್ತೀನಿ ನೋಡಿ, ಈ ಸಾರಿ ಆರ್ ಸಿ ಬಿನವರು ಫೈನಲ್ ಮ್ಯಾಚ್ ಗೆಲ್ಲಬೇಕು. ಗೆದ್ಮೇಲೆ ಆ ಒಂದು ಸೆಲೆಬ್ರೇಷನ್ ನೋಡಬೇಕು. ನಮ್ಮ ಪೂರ್ತಿ ದೇಶದಲ್ಲಿ ಯಾವ ಥರ ರಿಯಾಕ್ಷನ್ ಬರ್ಬೋದು ಗೆಸ್ ಮಾಡಿ. ಎಷ್ಟು ಜನ ಪಟಾಕಿ ಹೊಡಿಬೋದು. ನಾನು ಹೇಳ್ತೀನಿ, ನಿನ್ನೆ ಈ ಮ್ಯಾಚ್ ಗೆದ್ದ ಮೇಲೆ ಆರ್ ಸಿ ಬಿದು ನಮ್ದು ನಾನು ಇರುವಂಥ ಏರಿಯಾ ಇದು ಒಂಥರ ರಿಮೋಟ್ ಏರಿಯಾ, ಇಲ್ಲೇ ಪಟಾಕಿ ಹೊಡಿತಾ ಇದ್ರು. ಇದು ಒಂಥರ ಚಿಕ್ಕ ಹಳ್ಳಿ ಥರ. ನೀವು ಇನ್ನೂ ಯೋಚನೆ ಮಾಡಿ, ಈ ಸಾರಿ ಆರ್ ಸಿ ಬಿನವರು ಫೈನಲ್ ಗೆದ್ರೆ ಯಾವ ಥರ ಪಟಾಕಿ ಹೊಡಿಬೋದು, ಯಾವ ಥರ ಸೆಲೆಬ್ರೇಷನ್ ಮಾಡ್ಬೋದು ಆರ್ ಸಿ ಬಿ ಫ್ಯಾನ್ಸ್ಗಳು. ಇನ್ನೊಂದು ಹೇಳ್ಬೇಕಂದ್ರೆ, ಈ ಬರೀ ಕ್ವಾಲಿಫೈಯರ್ ಗೆದ್ದಿರೋದನ್ನೇ ತುಂಬ ಜನರಿಗೆ ತಡ್ಕೊಳ್ಳೋದಿಕ್ಕಾಗಿಲ್ಲ. ಎಲ್ಲ ವೈರಿಗಳು ನಿನ್ನೆ ಸ್ಟೇಡಿಯಂಗೆ ಪಂಜಾಬ್ಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟೇಡಿಯಂನಲ್ಲಿ ಬಂದು ಕೂತಿದ್ದಾರೆ. ಆ ಮ್ಯಾಚ್ ಸೋತ್ಮೇಲೆ ಈಗ ಅವರು ಹೇಳ್ತಾ ಇದ್ದಾರೆ, MIನವರು ಗೆದ್ಬಿಟ್ಟು ಆರ್ ಸಿ ಬಿನ ಫೈನಲ್ನಲ್ಲಿ ಸೋಲಿಸ್ತಾರೆ, ಅವ್ರಿಗೆ 6ನೇ ಕಪ್ ತಗೊಂತಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲರಿ, ಈ ಫ್ಯಾನ್ಸ್ಗಳು ಇಷ್ಟೊಂದು ದ್ವೇಷ ಇಟ್ಕೊಂಡಿದ್ದಾರೆ ಅನ್ನೋದು ನಿನ್ನೆ ಗೊತ್ತಾಗಿದೆ. ನೋಡೋಣ ಇರಿ, ಈ ಸಾರಿ ಆರ್ ಸಿ ಬಿನವ್ರು ಏನಾದ್ರು ಕಪ್ಪು ಗೆದ್ರೆ ಅವರ ಮೈಂಡ್ನಲ್ಲಿ ಯಾವ ಥರ ಅವ್ರಿಗೆ ಎಲ್ಲೆಲ್ಲಿ ಬೆಂಕಿ ಬಿಟ್ಟು ಉರಿತಾ ಇರುತ್ತೆ.